ಕಾಳಗ ನಡೆಯಲಿಕ್ಕಿದೆ. ಮದಗಜಗಳ ಕಾಳಗಕ್ಕೆ ಭಾರತವೇ ಕಾತುರದಿಂದ ಕಾದು ಕೂತಿದೆ. ಚೆನ್ನೈನ ನೆಲದಲ್ಲೇ ಹೋರಾಡಲಿರೋ ರೆಡ್ ಬಾಯ್ಸ್ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಹೈ ವೋಲ್ಟೇಜ್ ಮ್ಯಾಚ್ಗೆ ಎಲ್ಲರೂ ವೇಟಿಂಗ್. ಈ ಸಲ ಕಪ್ ನಮ್ದೇ ಅಂತಿದ್ದಾರೆ ಆರ್ಸಿಬಿ ಅಭಿಮಾನಿಗಳು. ತಾವು ಗೆದ್ದೇ ಗೆಲ್ತೀವಿ ಅಂತಿದ್ದಾರೆ ಮಾಹಿ ಟೀಮ್. ಚೆನ್ನೈನಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮುಖಾಮುಖಿ. ಕೊಹ್ಲಿ ಧೋನಿ ಫೈಟ್. ಮ್ಯಾಚ್ ಗೆಲ್ಲೋದ್ಯಾರು? ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯಲಿರುವ ಮ್ಯಾಚ್. ತಮ್ಮ ಮೊದಲ ಮ್ಯಾಚ್ ಗೆದ್ದಿರುವಂತಹ ಎರಡೂ ತಂಡಗಳು ಇವತ್ತೇನಾಗತ್ತೆ ಅನ್ನುವಂತಹ ಕುತೂಹಲಗಳು ಕೂಡ ಕಾಯ್ತಾ ಇದ್ದಾರೆ. ಕುತೂಹಲದಿಂದ ಅಭಿಮಾನಿಗಳು ಯಾರಿಗೆ ಗೆಲ್ಲೋ ಚಾನ್ಸ್ ಹೆಚ್ಚು? ಚೆನ್ನೈನಲ್ಲಿ ಬೆಂಗಳೂರು ಗೆಲ್ಲುತ್ತಾ? ಹಾಗಾದ್ರೆ ಸಿಎಸ್ಕೆ ಮತ್ತು ಆರ್ಸಿಬಿ ನಡುವಿನ IPL 2025ರ ಸರಣಿಯ 8ನೇ ಲೀಗ್ ಪಂದ್ಯ ಇವತ್ತು ರಾತ್ರಿ 7:30ಕ್ಕೆ ನಡೆಯಲಿಕ್ಕಿದೆ. ಎರಡೂ ತಂಡಗಳು ಬಲಿಷ್ಠ ಆಗಿ ಇರೋದ್ರಿಂದ ಯಾರಿಗೆ ಗೆಲ್ಲೋ ಚಾನ್ಸ್ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಆರ್ಸಿಬಿ ಗೆಲ್ತಾರೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆರ್ಸಿಬಿ ಫ್ಯಾನ್ಸ್. ಈ ಸಲ ಕಪ್ ನಮ್ದೇ, ಯಾಕಂತಂದ್ರೆ ಟೀಮ್ ಕೂಡ ಸ್ಟ್ರಾಂಗ್ ಆಗಿದೆ. ಸೊ ಹಾಗಾಗಿ ತಮ್ಮ ಮೊದಲ ಮ್ಯಾಚ್ನಲ್ಲೂ ಕೂಡ ಗೆಲುವನ್ನ ಸಾಧಿಸಿದೆ. ಇವತ್ತು ಏನಾಗತ್ತೆ ಅನ್ನುವಂತಹ ಕುತೂಹಲದಿಂದ ಕಾತುರದಿಂದ ಕಾಯ್ತಾ ಇದ್ದಾರೆ ಕ್ರಿಕೆಟ್ ಅಭಿಮಾನಿಗಳು. ಅದರಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತು 7:30ಕ್ಕೆ ಮ್ಯಾಚ್ ಇದೆ. ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಟಿವಿ ಮುಂದೆ ಕೂತ್ಕೊಂಡಿರ್ತಾರೆ. ಇಲ್ಲ ಹೊರಗಡೆ ಎಲ್ಲಾದ್ರೂ ಇತ್ತು ಅಂತಂದ್ರೆ ಮೊಬೈಲಲ್ಲೇ ಏನಾಗ್ತಾ ಇದೆ, ಯಾವ ರೀತಿಯಾಗಿ ಎರಡೂ ತಂಡಗಳು ಸೆಣಸಾಟವನ್ನು ನಡೆಸ್ತಾವೆ ಅನ್ನುವಂತಹ ಕುತೂಹಲಗಳು ಕೂಡ ಅಭಿಮಾನಿಗಳಿಗೆ ಇದೀಗ ಇರುವಂಥದ್ದು. ಆರ್ಸಿಬಿ ಶತಾಯಗತಾಯವಾಗಿ ಗೆಲುವನ್ನ ಸಾಧಿಸುತ್ತೆ ಅಂತ ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಕ್ರಿಕೆಟ್ ಸರಣಿ ಭರ್ಜರಿಯಾಗಿ ನಡೀತಾ ಇದೆ. ಇದರಲ್ಲಿ 18ನೇ ಸೀಸನ್ನ ಮೊದಲ ಪಂದ್ಯದಲ್ಲೇ KKR ವಿರುದ್ಧ ಆರ್ಸಿಬಿ ಗೆದ್ದಿದೆ. ಈ ಪಂದ್ಯದಲ್ಲಿ ಆರ್ಸಿಬಿ ಗೆಲ್ಲೋಕೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡೂ ಕಾರಣ ಅಂತ ಕೂಡ ಹೇಳ್ಬಹುದು. ಅನುಭವ ಇಲ್ಲದ ಕ್ಯಾಪ್ಟನ್ ಆದ್ರೂ ರಜತ್ ಪಾಟಿದಾರ್ ಮೊದಲ ಪಂದ್ಯದಲ್ಲೇ ತಂಡಕ್ಕೆ ಗೆಲುವನ್ನ ತಂದುಕೊಟ್ಟಿದ್ದಾರೆ. ಸೊ ಸಾಕಷ್ಟು ಮೆಚ್ಚುಗೆಗಳು ಶುಭಾಶಯಗಳು ಕೂಡ ಹರಿದು ಬಂದಿದೆ ಅವರಿಗೆ. ಸೊ ಆದ್ರೆ ಅದೇ ರೀತಿ ಗೆಲುವನ್ನ ಉಳಿಸ್ಕೊಳ್ತಾರಾ ಅನ್ನೋದೇ ರಜತ್ ಪಾಟಿದಾರ್ಗೆ ಸವಾಲಿನ ವಿಷಯ ಇವತ್ತು. ಯಾಕಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಕೋಟಿಯಾದ ಚಪಾಕ್ MA ಚಿದಂಬರಂ ಸ್ಟೇಡಿಯಂನಲ್ಲಿ ಇಡೀ ಮೈದಾನವನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳುವಂತಹ ಅನುಭವ ಮತ್ತು ಬುದ್ಧಿವಂತಿಕೆ ಇರೋ ಧೋನಿ ಮತ್ತೆ ಋತುರಾಜ್ ಗಾಯಕ್ವಾಡ್ ಇರೋ ಸಿಎಸ್ಕೆ ತಂಡವನ್ನ ಆರ್ಸಿಬಿ ಎದುರಿಸ್ತಾ ಇದೆ. ಸೊ ಹಾಗಾಗಿ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಸಿಎಸ್ಕೆ ಆರ್ಸಿಬಿ ಮುಖಾಮುಖಿ ಆಗುತ್ತೆ ಇವತ್ತು. ಇಲ್ಲಿಯವರೆಗೆ ಎರಡೂ ತಂಡಗಳು ತಲಾ 33 ಪಂದ್ಯಗಳಲ್ಲಿ ಆಡ್ಲಿಕ್ಕಿವೆ. ಸೊ ಹಾಗಾಗಿ ಆಡಿದ್ದಾವೆ ಇಲ್ಲಿವರೆಗೂ ಕೂಡ. ಇದರಲ್ಲಿ ಸಿಎಸ್ಕೆ 21 ಪಂದ್ಯಗಳಲ್ಲಿ ಗೆದ್ದಿದೆ, ಆರ್ಸಿಬಿ 11 ಪಂದ್ಯಗಳಲ್ಲಿ ಗೆದ್ದಿದೆ. ಒಂದು ಪಂದ್ಯಕ್ಕೆ ರಿಸಲ್ಟ್ ಕೂಡ ಸಿಕ್ಕಿಲ್ಲ. ಸೊ ಹಾಗಾಗಿ ಇವತ್ತು ಏನಾಗತ್ತೆ? ಚೆನ್ನೈ MA ಚಿದಂಬರಂ ಮೈದಾನದಲ್ಲಿ ಸಿಎಸ್ಕೆ ಮತ್ತು ಆರ್ಸಿಬಿ ಎರಡೂ ತಂಡಗಳು ತಲಾ 9 ಬಾರಿ ಆಡಿವೆ. ಇದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 8 ಪಂದ್ಯಗಳಲ್ಲಿ ಗೆದ್ದಿದೆ. ಸೊ ಆರ್ಸಿಬಿ ಒಂದೇ ಒಂದು ಪಂದ್ಯದಲ್ಲಿ ಗೆದ್ದಿದೆ. ಅದು ಕಳೆದ ವರ್ಷ ನಡೆದ ಪ್ಲೇ ಆಫ್ ಸುತ್ತಿಗೆ ಕ್ವಾಲಿಫೈ ಆಗೋ ಪಂದ್ಯದಲ್ಲಿ ಆರ್ಸಿಬಿ 27 ರನ್ ಅಂತರದಿಂದ ಸಿಎಸ್ಕೆ ತಂಡವನ್ನ ಸೋಲಿಸಿ ಪ್ಲೇ ಆಫ್ ಸುತ್ತಿಗೆ ಹೋಯಿತು. ಸೊ ಆದ್ರೆ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ ಹತ್ರ ಸೋತು ಹೊರಬಿತ್ತು ಅನ್ನೋದು ಒಂದು ವಿಚಾರ ಗಮನಾರ್ಹವಾಗಿ ಇರುತ್ತೆ. ಸೊ ಹಾಗಾಗಿ ಕಳೆದ ವರ್ಷ ಸೋತಿದ್ದಕ್ಕೆ ಈ ವರ್ಷ ಸಿಎಸ್ಕೆ ಸೇಡನ್ನ ತೀರಿಸಿಕೊಳ್ಳುತ್ತೆ ಅಂತ ಕೂಡ ಸಾಕಷ್ಟು ನಿರೀಕ್ಷೆಗಳು ಕೂಡ ಇವೆ. ಸೊ ಹಾಗಾಗಿ ಆರ್ಸಿಬಿ ಅಭಿಮಾನಿಗಳು ಏನ್ ಹೇಳ್ತಾ ಇದ್ದಾರೆ ಕೇಳ್ತಾ ಹೋಗೋಣ. ಸರ್, ಇವತ್ತು ಸಿಎಸ್ಕೆ ವರ್ಸಸ್ ಆರ್ಸಿಬಿ ಮ್ಯಾಚ್ ಇದೆ. ನಿಮ್ಮ ಸಪೋರ್ಟ್ ಎಷ್ಟಿದೆ? ನಮ್ಮ ಸಪೋರ್ಟ್ ಯಾವತ್ತಿದ್ರು ಆರ್ಸಿಬಿ ಜೊತೆನೆ. ಇವತ್ತಂತ ಇಲ್ಲ, 17 ವರ್ಷದಿಂದ ಮಾಡಿರೋದು. ಇದೊಂದು ವರ್ಷ ಕಂಟಿನ್ಯೂ ಆಗುತ್ತೆ. ಇನ್ನು ಮುಂದಕ್ಕೆ ನಾವು ಇರೋವರೆಗೂ ಕಂಟಿನ್ಯೂ ಆಗುತ್ತೆ. ಪ್ಲಸ್ ಬಂದ್ಬಿಟ್ಟು ಸ್ಪಿನ್ಗೆ ಅವ್ರಿಗೆ ಆಬ್ವಿಯಸ್ಲಿ ಹೋಮ್ ಗ್ರೌಂಡ್ಗೆ ಯಾವತ್ತು ಸಪೋರ್ಟ್ ಜಾಸ್ತಿ ಇರುತ್ತೆ. ಆದರೆ ಇವಾಗಿರೋ ಟೀಮ್ ಪ್ರಕಾರ ನಮ್ಮಲ್ಲೂ ಚೆನ್ನಾಗಿದೆ ಟೀಮು. 100% ಫೈಟ್ ಅಂತೂ ಇರುತ್ತೆ. ಗೆಲ್ಲೋದು ಸೋಲೋದು ಸೆಕೆಂಡ್ರಿ, ಆದರೆ ಫೈಟ್ ಅಂತೂ ಕೊಡದೆ ಸೋಲಲ್ಲ. IPL ಏನೇ ಕೇಳಿ ಮಾಡ್ತಾ ಇರೋದು ಮಜಾಗೋಸ್ಕರ. ಈ ಥರ ಮಾಡಿದ್ರೇ ಮಜಾ ಬರೋದು. SRH ಥರ 200 ರನ್ ಹೊಡೆದ್ಬಿಟ್ಟು ಒಂದು ಸೈಡ್ ಹೊಡೆದ್ರೆ ವೇಸ್ಟ್ ಆಗಿಬಿಡುತ್ತೆ. ಬಾಯಿಗೆ ಬರ್ಸಿ ಗೆಲ್ಲೋದಲ್ಲೂ ಒಂದು ಮಜಾ ಇರುತ್ತೆ. ಯಾವತ್ತು ಚೋಕರ್ಸ್ಗೆ ಬಂದ್ಬಿಟ್ಟು ಬೆಲೆ ಜಾಸ್ತಿ. 100% ಹಾಫ್ ಸೆಂಚುರಿ ಅಂತೂ ಮಿಸ್ ಇಲ್ಲದೆ ಆಡ್ತಾರೆ. ಅದು ಬಿಟ್ಟು ಟ್ರ್ಯಾಕ್ ತಕ್ಕಂತೆ ಸಿಚುವೇಶನ್ ತಕ್ಕಂತೆ ಗೇಮ್ ಆಡ್ತಾರೆ. ಅವ್ರ ಸಿಚುವೇಶನ್ ತಕ್ಕಂತೆ ಎಷ್ಟು ಬೇಕೋ ಸ್ಕೋರ್ ಮಾಡಿಕೊಡ್ತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ. 100% ಇರ್ತಾರೆ. ನಾವು ಕರ್ನಾಟಕ ತಮಿಳ್ನಾಡು ಅಂತ ಹೇಳ್ತಿಲ್ಲ. ಹುಡುಗರ ಮನಸ್ಸಲ್ಲಿ, ಚಿಕ್ಕ ಹುಡುಗರ ಮನಸ್ಸಲ್ಲಿ ಹೆಂಗಾಗೋಗಿದೆ ರೈವಲ್ರಿ ಥರ ಮಾಡಿ ಸ್ಟೇಟ್ ವೈಸು ಆ ಥರ ಇಲ್ಲ.
ಗೇಮ್ ಥರ ನೋಡೋಣ. ಧೋನಿಗೆ ಇಷ್ಟ ಇರೋರು ಧೋನಿ ಫೇವರ್ ಮಾಡಲಿ. ಬಟ್ ಯಾರು ಏನು ಹೇಳಿದ್ರು ನಾವು ಆರ್ ಸಿ ಬಿ ಫಾರ್ ಎವರ್. ಪ್ರಭು ಅಂತ 2008 ಇವಾಗವರೆಗೂ ನಾವು ಆರ್ ಸಿ ಬಿ ಫ್ಯಾನೇ. ಫಸ್ಟ್ ಆರ್ ಸಿ ಬಿ ಫ್ಯಾನು. ಯಾವಾಗ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆದೋ ಅವಾಗಿಂದ ವಿರಾಟ್ ಕೊಹ್ಲಿ ಫ್ಯಾನ್. ಆದ್ರೂ ಈ ಸಲ ನಾವು ABD ನ ಫಿಫ್ತ್ಗೆ ಇಲ್ಲ. ಮೇಡಮ್. ಆದ್ರೆ ಈಗ RCB CSK ಅಂತ ಬಂದಾಗ ಫೈಟ್ ಅಂತೂ ತುಂಬಾ ನಾರ್ಮಲ್ ಆಗಿರಲ್ಲ, ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹೀಗಿರ್ಬೇಕಾದ್ರೆ ಕೊಹ್ಲಿ ಧೋನಿ ಅವ್ರು ಇಬ್ರು ಇಂಡಿಯನ್ ಟೀಮಿಗೆ ಆಡಿರೋರೆ. ಧೋನಿ ಇದು ಲಾಸ್ಟ್ ಟೂರ್ನಮೆಂಟ್ ಅಂತ ಏನಾದ್ರು ಫೇವರ್ ಆಗುತ್ತೆ? ಮೋಸ್ಟ್ಲಿ ಇಲ್ಲ. ಅಂದರೆ ಈ ಪ್ರಿಯಾರಿಟಿ ಹೆಂಗೆ ಹೋಗುತ್ತೆ, ಯಾಕಂದರೆ ಅವ್ರದ್ದೇ ಮೇನ್ ಗ್ರೌಂಡ್. ಮೋಸ್ಟ್ಲಿ 50-50 ಇರ್ಬೋದು, ಅವರೇ ಗೆಲ್ಬೋದು ಅಂತ ಪ್ರಿಡಿಕ್ಷನ್. ಬಟ್ RCB ಬಿಟ್ಕೊಡಲ್ಲ. ಇವಾಗ ನಮ್ಮ RCB ವರ್ಸಸ್ CSK ಮ್ಯಾಚ್ ಇದೆ ಅಲ್ವಾ ಇವತ್ತು, ಯಾರು ಗೆಲ್ತಾರೆ? RCB ಗೆಲ್ಲುತ್ತಕ್ಕ. 100%. ನಿಮ್ಗೆ ಯಾರ ಮೇಲೆ ಕಾನ್ಫಿಡೆನ್ಸ್? ನನಗೆ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ಆಮೇಲೆ ಪತ್ತಿದರ್ ಮೇಲೆ. ಮೂರು ಜನದ ಮೇಲೆ ಹಾ. ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಬೌಲರ್ಸ್ ಬಾಲರ್ಸು ಏಜಲ್ವುಡ್ಡು, ಆಮೇಲೆ ಏಜಲ್ವುಡ್ ಅಷ್ಟೇ ಅವ್ರೊಬ್ಬರ ಮೇಲೆ. ಕೃಣಾಲ್ ಪಾಂಡ್ಯ ಮೇಲೆ ಇಲ್ಲ, ಭುವನೇಶ್ವರ್ನ ಆಡಿಸ್ತಾ ಇಲ್ಲ, ಇವ್ ಮ್ಯಾಚ್ ಆಡಿಸ್ತಾ ಇರಲ್ಲ ಗೊತ್ತಿಲ್ಲ. ಅವ್ರಿಗೆ ಇಂಜುರಿ ಆಗಿದೆಯಾ? ಅದೇ ಅವ್ರಿಗೆ ಇಂಜುರಿ ಆಗಿದೆ. ಈ ಮ್ಯಾಚ್ ಆಡಿಸಿದ್ರೆ ಅವ್ರು ಪರ್ಫಾರ್ಮ್ ಮಾಡ್ತಾರೆ ಭುವನೇಶ್ವರ್. ಈ ಸಲ CSK ಮನೆ ಕಳ್ಸೋದೆ. ಹಾಂ.